ರಾಮ ಮಂದಿರ ಹೆಸರು ಹೇಳ್ಕೊಂಡು ಲೂಟಿ ಮಾಡೋದು, ಏನಿದೆ ಲೂಟಿ ಮಾಡಿದ್ದಾರೆ. ಒಂದು ರಾಮ ಮಂದಿರ ನಿರ್ಮಾಣ ಕಾರ್ಯ 500 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಆಗಿದೆ. ಲಕ್ಷಾಂತರ ಜನ ತಮ್ಮ ಜೀವ ಕೊಟ್ಟಿದ್ದಾರೆ. ಕೋಟ್ಯಾಂತರ ಜನ ತನ್ನ ಭಾವನೆಗಳ ಜೊತೆಗೆ ಆನಂದವನ್ನು ಅನುಭವಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣ ಆಗಿದೆ. ₹1 ಹಿಡಿದು ಕೋಟ್ಯಾಂತರ ರೂಪಾಯಿವರೆಗೂ ಕೂಡ ರಾಮ ಮಂದಿರ ನಿರ್ಮಾಣಕ್ಕಾಗಿ ಡೊನೇಷನ್ ಕೊಟ್ಟಿದ್ದಾರೆ. ಆ ಭಾವನೆಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಆ ಭಾವನೆಗಳಿಗೆ ದಾಸಿ ಆಗಬಾರ್ದು. ರಾಮ ಮಂದಿರದ ದೇಣಿಗೆಯಲ್ಲಿ ಆ ದೇಣಿಗೆಯ ನಂತರ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಸುದ್ದಿಯೇ ನಮ್ಮೆಲ್ಲರ ಮನಸ್ಸಿಗೆ ದಾಸಿಯನ್ನು ಮಾಡಿ. ನಾನು ಈಗ ಆಲೋಚನೆ ಮಾಡ್ತಿರೋದು, ರಾಮ ಮಂದಿರ ವಿರೋಧಿಗಳಿಗೆ ಯಾಕೆ ಸಂಕಟ ಆಗ್ತಾ ಇದೆ? ರಾಮ ಮಂದಿರನ್ನೇ ವಿರೋಧ ಮಾಡ್ತಾರೆ. ರಾಮನೇ ಕಾಲ್ಪನಿಕ, ರಾಮ ಸೇತು ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟು ಈಗ ಸಂಕಟ ಪಡ್ತಿರೋದು ನೋಡಿದ್ರೆ ಅವ್ರ ಉದ್ದೇಶ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಕುರಿತಾಗಿ ಅಲ್ಲ, ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದವರು. ಈಗ ರಾಮ ಮಂದಿರ ನಿರ್ಮಾಣ ಆದ ನಂತರ ಈ ರೀತಿ ತಮ್ಮ ರಾಜಕೀಯಕ್ಕೆ ವಿಷಯವನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ಆ ಟ್ರಸ್ಟ್ನಲ್ಲಿ ಬಿಜೆಪಿಯ ಯಾವೊಬ್ಬ ಪದಾಧಿಕಾರಿಯೂ ಇಲ್ಲ, ಯಾವೊಬ್ಬರು ಬಿಜೆಪಿಯವರು ಪದಾಧಿಕಾರಿಗಳು ಇಲ್ಲ. ನಾವು ರಾಮ ಮಂದಿರ ನಿರ್ಮಾಣಕ್ಕೆ ಹೋರಾಟ ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಕರಸೇವೆಗೆ ಹೋಗಿದ್ದೀವಿ. ನೀವ್ಯಾರು ಹೋಗಿದ್ದೀರಿ ಕಾಂಗ್ರೆಸ್ನವರು? ಒಂದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿಕೆ ಕೊಡುವಂತ ಧೈರ್ಯವೂ ಇಲ್ಲದೆ ಇದ್ದಂತ ಹೇಳಿಗಳಾಗಿದ್ರಿ ನೀವು. ಅದು ನಿರ್ಮಾಣ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನಿಮಗೆ ಸಾರ್ವಜನಿಕವಾಗಿ ಆಗಲಿ ಸಂಸತ್ನಲ್ಲಾಗಲಿ ಸಮರ್ಥನೆಗೂ ನಿಲ್ಲದೆ ಇದ್ದಂತ ಹೇಳಿಗಳಾಗಿತ್ತು. ಈಗ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಧೈರ್ಯ ಬಂದಿದೆ, ಸಂತೋಷ. ಚಿಂತೆ ಮಾಡಬೇಡಿ, ಅಲ್ಲಿ ಯೋಗಿ ಇದ್ದಾರೆ. ಯೋಗಿ ಯಾರನ್ನೂ ಸಹಿಸೋದಿಲ್ಲ ಈ ಥರ ಕ್ರಮ ಮಾಡುವುದು. ಹಂಗಾಗಿಯೇ 8 ಜನರನ್ನ ಜೈಲಿಗೆ ಕಳಿಸಿದ್ದಾರೆ. ಸಣ್ಣ ಪುಟ್ಟ ಆಸ್ತಿ ಇವ್ರ ಹತ್ರ ಇದ್ದು ಮಾಹಿತಿ ಕೊಡ್ಲಿ, SITಗೆ ಇವ್ರಿಗೆ ದೊಡ್ಡ ಮಾಹಿತಿ ಇದ್ರೆ ಕೊಡ್ಲಿ, ದೊಡ್ಡ ಮಾಹಿತಿ ಇದ್ರೆ ಕೊಡ್ಲಿ. ಅಖಿಲೇಶ್ ಯಾದವ್ ಕಾಂಗ್ರೆಸ್ನವ್ರು ಯಾವತ್ತು ರಾಮ ಮಂದಿರ ನಿರ್ಮಾಣದ ಕುರಿತಾಗಿ ಬಹಿರಂಗ ಸಮರ್ಥನೆಗೆ ಯಾವತ್ತು ನಿಂತಿದ್ರಿ? ಯಾವತ್ತು ಚಳವಳಿಯನ್ನು ಬೆಂಬಲಿಸಿದ್ರಿ? ನಿಮಗೆ ರಾಮನ ಬಗ್ಗೆ ಪ್ರೀತಿ ಇಲ್ಲ. ಪ್ರೀತಿ ಇದ್ದಿದ್ರೆ 48ರಲ್ಲಿ ಸೋಮನಾಥ ದೇವಾಲಯ ನಿರ್ಮಾಣ ಆಯ್ತಲ್ಲ, ಅವತ್ತೇ ರಾಮ ಮಂದಿರ ನಿರ್ಮಾಣ ಆಗ್ತಿತ್ತು. ನೀವು ರಾಜಕೀಯವಾಗಿ ದುರ್ಬಲ ಆಗೋವರೆಗೂ ರಾಮ ಮಂದಿರಕ್ಕೆ ನಿರ್ಮಾಣಕ್ಕೆ ಇದ್ದ ಅಡೆತಡೆಗಳು ನಿರ್ಮಾಣ ಆಗ್ತಾ ಇತ್ತು ಹೊರತು, ಎಲ್ಲಿವರೆಗೂ ನೀವು ಪ್ರಬಲವಾಗಿದ್ರಿ, ಎಲ್ಲಿವರೆಗೂ ಅಡೆತಡೆಗಳು ಬಲವಾಗಿದ್ವಿ ಹೊರತು ಅಡೆತಡೆಗಳು ನಿವಾರಿಸೋ ಕೆಲಸ ಮಾಡಿರಲಿಲ್ಲ. ನಿಮ್ಮನ್ನು ರಾಜಕೀಯವಾಗಿ ಬಿಡಿಸಿದ ಮೇಲೆ ಅದಕ್ಕಿದ್ದ ಎಲ್ಲ ಅಡೆತಡೆಗಳು ನಿವಾರಣೆ ಆದವು. ಆಮೇಲೆ ರಾಮ ಮಂದಿರ ನಿರ್ಮಾಣ ಆಯಿತು.